ನಮಸ್ಕಾರ. ಎಚ್ ನ್ಯೂಸ್ಗೆ ಸ್ವಾಗತ. 19 ವರ್ಷಗಳ ರೈತರ ಹೋರಾಟಕ್ಕೆ ಜಯ. ಕೊಪ್ಪಳ ಬಸಾಪುರ ಕೆರೆಯನ್ನು ರೈತರು ಸ್ವಾಧೀನಪಡಿಸಿಕೊಂಡರು. ಎಂಎಸ್ಪಿಎಲ್ ವಿರುದ್ಧ ಆಕ್ರೋಶ. 19 ವರ್ಷಗಳಿಂದ ಬಸಾಪುರ ಕೆರೆಯನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸುವಂತೆ ರೈತರು ಮತ್ತು ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟದ ಮಹತ್ವ ತೀರ್ಪು ಪಡೆದಿದೆ. ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಹಿತರಕ್ಷಣೆ ಬಗ್ಗೆ ಫುಲ್ ಸ್ಪೀಡ್. ಬರ್ರಿ ಈ ಕಡೆ ವಿನಾಯಕ್ ಬರ್ರಿ ತಳಕತ್ತಾರ ಬರ್ರಿ. ಬೀಳುತ್ತೀರಿ ಸರ್ ಈ ಕಡೆ ಬರ್ರಿ, ಬೀಳುತ್ತಾರೆ ಈ ಕಡೆ ಬರ್ರಿ, ಸ್ವಲ್ಪ ದೂರ ಬರ್ರಿ. ಆ ಕಡೆ ತಳಕತ್ತಾರ. ಆತ್ಮೀಯರೇ ನಮಸ್ಕಾರ. ಇದು ಬಲ್ದೋಟ ಏನು ಕಾರ್ಮಿಕ ಕೆರೆಯನ್ನ ಒಂದು ಒಳಗೊಂಡಂತೆ ಒಂದು ಕಾಂಪೌಂಡ್ ಕಟ್ಟಿದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ರೈತ ಹುತಾತ್ಮರ ದಿನಾಚರಣೆಯನ್ನ ಇವತ್ತು ಕೈಗೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಭಾಗವಾಗಿ ರೈತರು ಈಗ ಕೆರೆಯನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಒಂದು ದೃಶ್ಯಗಳು. ವಿಠಲ್ ಈ ಕಡೆ ಬಾ. ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ನೂರಾರು ರೈತರು ಮಾಡ್ತಾ ಇದ್ದಾರೆ. ಕೆರೆ ಇದೆ, ಸಾರ್ವಜನಿಕರಿಗೆ ನಾಲ್ಕು ಸಾವಿರ ವರ್ಷಗಳ ಹಿಂದಿನಿಂದ
ಮಳೆ ಮಲ್ಲಪ್ಪ ಬೆಟ್ಟದಲ್ಲಿ ಮನುಷ್ಯರು ಆದಿ ಮಾನವರು ವಾಸ ಮಾಡ್ತಾ ಇದ್ರು. ಹಿರೇಹಳ್ಳ ಕೆಳಗಡೆ ಹರಿತಾ ಇತ್ತು. ನದಿಯ ದಡದಲ್ಲಿ, ಹಳ್ಳದ ದಡಗಳಲ್ಲಿ ಸಂಸ್ಕೃತಿ, ನಾಗರಿಕತೆ ಹುಟ್ಟತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಬಂಧುಗಳೇ, ಇದೇನು ಕಮಾನು ಕಾಣ್ತಾ ಇದೆಯಲ್ಲ, ಈ ಕಮಾನು ಕಟ್ಟಿರುವ ಜಾಗ ರೈತರು ಅಲ್ಲಿ ದುಡ್ಡು ತಗೊಂಡಿಲ್ಲ. ಅವರು ರೈತರು ದುಡ್ಡು ತೆಗೆದುಕೊಳ್ಳದೇ ಇರತಕ್ಕಂತಹ ಜಾಗದಲ್ಲಿ ಕಮಾನು ಕಟ್ಟಲಾಗಿದೆ. ಬಂಧುಗಳೇ, ಈ ಕಮಾನಿನ ಒಳಗಡೆ ಇರೋದೇ ಬಸಾಪುರ ಕೆರೆ. ಕೆರೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಆ ಕೆರೆ ಅನ್ನೋದು, ಆ ಬಲ್ದೋಟ ಇದೇನು ಗೇಟ್ ಇದೆಯಲ್ಲ, ಅಗಸೆ ಇದೆಯಲ್ಲ, ಆರ್ಚ್ ಇದೆಯಲ್ಲ, ಇದರ ಒಳಗಡೆ 44 ಎಕರೆ 35 ಗುಂಟೆಯ ಕೆರೆ ಇದೆ. ಇದನ್ನು 33 ಲಕ್ಷಕ್ಕೆ ಬಸರಾಪುರದಲ್ಲಿ 3 ತಿಂಗಳ ಹೋರಾಟ ಮಾಡಿದ್ವಿ. ಇದರ ಬಗ್ಗೆ ನಮ್ಗೆ ಗೊತ್ತಾಗಿತ್ತು. ಕೆರೆಯನ್ನು ಲೀಸ್ ಕೊಡ್ತಾರ, ಮಾರಾಟ ಮಾಡ್ತಾರ ಅಂತ ಹೇಳ್ಬಿಟ್ಟು ಗೊತ್ತಾಗಿತ್ತು. ಅದು ಜಿಲ್ಲಾಧಿಕಾರಿಗಳಿಂದ ರಿಪೋರ್ಟ್ ರೆಡಿ ಆಗ್ತಾ ಇತ್ತು. ಏನ್ ರಿಪೋರ್ಟ್ ಅಂದ್ರೆ, ಈ ಕೆರೆಗೆ ಜಲಮೂಲ ಇಲ್ಲ, ಈ ಕೆರೆ ಅನುಪಯುಕ್ತ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿಯವರು ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಗ್ರಾಮವಾಸ್ತಿ ಮಾಡೋದಕ್ಕೆ ಈ ಜಿಲ್ಲೆಗೆ ಬಂದಿದ್ರು. ನೇಲ್ಗಿಪುರ ಅಂತ ಇದೆ, ಬಹುಶಃ ನಿಮಗೆ ಇಲ್ಲಿರ್ತಕ್ಕಂಥವ್ರು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ನೇಲ್ಗಿಪುರ ಅಂದ್ರೆ ಅಲ್ಲಿ ಯಾವುದೇ ಬಸ್ಗಳು ಹೋಗಲ್ಲ ಅಂತ ಒಂದು ಕುಗ್ರಾಮದಲ್ಲಿ ಆ ಒಂದು ಗ್ರಾಮವಾಸ್ತಿ ಇಟ್ಕೊಂಡಾಗ ನಾವು ಇಲ್ಲಿಂದ ನಮ್ಮ ಬಸಾಪುರದ ಮೂಕಣ್ಣ ಎಲ್ಲರೂ ಕಾಲ್ನಡಿಗೆ ಜಾತ ಹೋದಾಗ ರಾತ್ರಿ ಅಲ್ಲೇ ಮಲ್ಕೊಂಡಿದ್ದೀವಿ. ಆ ಒಂದು ಚಳಿಯಲ್ಲಿ ಬೆಳಗ್ಗೆ ಬಂದು ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾವ ಕಾರಣಕ್ಕೂ ನಾನು ಕೆರೆ ಕೊಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಕುಮಾರಸ್ವಾಮಿ ನೇತೃತ್ವದಲ್ಲೇ ಒಂದು ಹೈಪವರ್ ಕಮಿಟಿ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಆ ಕೆರೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಅದಾದ ನಂತರ ನಾವು ವಿಠಪ್ಪ ಗೌರಂಟ್ಲಿ ಮತ್ತು ಈಗಾಗಲೇ ನಮ್ಮ ಬೆಡಗೂರು ಸರ್ ಹೇಳಿದ್ರು, ಎಲ್ಲರೂ ಸೇರಿ ತುಂಗಭದ್ರಾ ಬಚಾವ್ ಆಂದೋಲನ ಒಂದ್ ಕಡೆ ಮತ್ತು ಕೊಪ್ಪಳ ಬಚಾವ್ ಆಂದೋಲನ ಸಮಿತಿ ಒಂದ್ ಕಡೆ. ಕೊಪ್ಪಳ ಬಚಾವ್ ಆಂದೋಲನ ಸಮಿತಿಯಿಂದ ಹೈಕೋರ್ಟ್ಗೆ ನಾವು ಹಾಕಿದಾಗ 2009ರಲ್ಲಿ ಹೈಕೋರ್ಟ್ ಈ ಕೆರೆ ಕೆಹಾರ್ ಅಂತ ಹೇಳ್ಬಿಟ್ಟು ಜಡಿಸಿದ್ರು. ಆ ಸಂದರ್ಭದಲ್ಲಿ ಈ ಕೆರೆ ಸಾರ್ವಜನಿಕರಿಗೆ ಬಿಡಬೇಕು, ಇಲ್ಲಂದ್ರೆ ನೀವೇ ನಿಮ್ಮ ಸ್ವಂತ 44 ಎಕರೆ 35 ಗುಂಟೆ ಭೂಮಿಯಲ್ಲಿ ಕೆರೆನ ನೀವು ತೋರಿಸಿ ಜನರಿಗೆ ಕೊಡಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಮಾಡಿ. ಅದಾದ ನಂತರ ಕೂಡ ನಾವು ಕೆರೆ ನುಗ್ಗಿ ನೀರು ಕುಡಿಸ್ತಕ್ಕಂಥ ಕೆಲಸ ಆಯಿತು. ಆ ನಂತರ ಏನಾಯ್ತು, ಆ ನಂತರ ಸುಪ್ರೀಂ ಕೋರ್ಟ್ಗೆ ಯಾರು ಈ ಕೆರೆ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತಿಗೂ ಕೂಡ ಆದೇಶ ಇಲ್ಲ. ಕೆರೆ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಜಿಲ್ಲಾಧಿಕಾರಿಗಳೇ ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆದೇಶ ಇದೆ ಅಂದ್ರೆ, ಸುತ್ತಮುತ್ತ ಇರ್ತಕ್ಕಂಥ ಖಾಸಗಿ ಭೂಮಿ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಕೆರೆ ಬಗ್ಗೆ ಯಾವ ನಯ ಪೈಸಾ ಆದೇಶ ಇಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿಗಳು ಈ ಒಂದು ಗೇಟ್ ಅನ್ನ ಸಾರ್ವಜನಿಕರಿಗೆ, ದನಕರುಗಳಿಗೆ ಮುಕ್ತ ಮಾಡ್ತಾ ಇಲ್ಲ. ಜೊತೆಗೆ ಇನ್ನೊಂದು ನಿಮಗೆ ಗಮನಕ್ಕಿರಲಿ, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು 2025ರಲ್ಲಿ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದಾಗ ಇದೇ ಡಿಸಿ ಅವರು ಬರೀತಾರ, ಯಾರಿಗೆ, ಲೋಕಾಯುಕ್ತರಿಗೆ ತಮ್ಮ ಉತ್ತರ ಬರೀತಾರ, ನಾವು ಈ ಕೆರೆಯನ್ನು ಜಾನುವಾರುಗಳಿಗೆ ಮುಕ್ತವಾಗಿ ಇಟ್ಟಿದ್ದು ಅಂತ ಹೇಳಿ ಲೋಕಾಯುಕ್ತರು ಸುಳ್ಳು ವರದಿ ಬರೀತಾರೆ. ಲೋಕಾಯುಕ್ತರು ಸುಳ್ಳು ವರದಿ ಬರೀತಾರ. ಹಾಗಾಗಿ ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ಈ ಹೋರಾಟ ಅಂತಿಮ ಹಂತ ಬಂದಿದೆ. ಗೆಲ್ತೀವಿ. ಇಡೀ ರಾಜ್ಯದ ಜನ, ಎಲ್ಲ ರೈತ ಸಂಘಟನೆಗಳು ಮತ್ತು ನಮ್ಮೆಲ್ಲ ಕೆಂಪು ಜೆಂಡದ ರೈತ ಸಂಘ ಇರ್ಬೋದು, ಹಸಿರು ಶಾಲೆ ರೈತ ಸಂಘ ಇರ್ಬೋದು ಮತ್ತು ನೀಲಿ ಬಣ್ಣದ ದಲಿತ ಸಂಘಟನೆ ಇರ್ಬೋದು, ಎಲ್ಲರೂ ಸೇರಿ ಈ ಹೋರಾಟ ಯಶಸ್ವಿಗೊಳಿಸೋಣ. ಈ ಹೋರಾಟ ಗೆಲ್ತದಂತಕ್ಕಂಥ ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ನಮಸ್ಕಾರ.